ಮೈ ಡಿಯರ್ ಸ್ಟೂಡೆಂಟ್ಸ್, ಬಹಳಷ್ಟು ವಿದ್ಯಾರ್ಥಿಗಳು ಕ್ವಶನ್ ಮಾಡ್ತಾ ಇದ್ರಿ. ಏನಂತಂದ್ರೆ, ಸರ್ 2021ನೇ ಎಕ್ಸಾಮ್ ಬಂದ್ಬಿಡ್ತು ಸರ್, SSLC, ನಮಗೆ ಭಯ ಆಗ್ತಿದೆ, ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಅಥವಾ ಸರ್ ನಾವು ಇಲ್ಲಿವರೆಗೂ ಏನು ಸ್ಟಡಿನೇ ಮಾಡಿಲ್ಲ, ಸೊ ಆಲ್ರೆಡಿ ಎಕ್ಸಾಮ್ ಫಿಕ್ಸ್ ಆಗಿದೆ ಸರ್, ನಾವು ಹೇಗೆ ಸ್ಟಡಿ ಮಾಡಬೇಕು? ಅಥವಾ ನಾವು ಚೆನ್ನಾಗಿ ಸ್ಟಡಿ ಮಾಡಿ ಮಾರ್ಕ್ಸ್ ಅನ್ನು ಪಡ್ಕೋಬೇಕು ಸರ್, ಇನ್ನು ಮುಂದೆ ಆದರೂ ಹೇಗೆ ನಾವು ಸ್ಟಡಿ ಮಾಡಬೇಕು? ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಡೋಂಟ್ ಫಿಯರ್ ಅಬೌಟ್ ಎಕ್ಸಾಮ್ಸ್. ಪರೀಕ್ಷೆಗಳ ಬಗ್ಗೆ ಭಯ ಬೇಡ, ದಯವಿಟ್ಟು ಇದು ನಿಮ್ದಲ್ಲಿ ಇಟ್ಕೊಳ್ಳಿ. ಸೊ ಜೀವನದಲ್ಲಿ ಪರೀಕ್ಷೆ ಅನ್ನೋದು ಒಂದು ಉತ್ತಮವಾದ ಪ್ರಮುಖವಾದ ಘಟ್ಟ, ಆಫ್ಕೋರ್ಸ್, ಬಟ್ ಅದಕ್ಕಾಗಿ ನೀವು ಭಯ ಪಡುವಂಥದ್ದು ಏನಿಲ್ಲ. ಹಾಗಾದ್ರೆ ಭಯ ಇರಬಾರ್ದಂದ್ರೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಿರ್ಬೇಕಾಗತ್ತೆ. ಸೊ ನೀವು ಯಾವಾಗ ಪ್ರಿಪೇರ್ ಆಗಿರೋದಿಲ್ಲೋ ಅವಾಗ ಭಯ ಆಟೋಮೆಟಿಕ್ ಬಂದ್ಬಿಡುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ಸೊ ಇಲ್ಲಿವರೆಗೂ ನೀವು ಸ್ಟಡಿ ಮಾಡಿಲ್ಲ, ಸೊ ಆಟೋಮೆಟಿಕ್ ಸ್ವಲ್ಪ ಫಿಯರ್ನೆಸ್ ಬಂದಿದೆ. ಹಾಗಾದ್ರೆ ನಾವು ಹೇಗೆ ಸ್ಟಡಿ ಮಾಡ್ಬೇಕು ಸರ್ ಇನ್ನು ಮುಂದೆ ಆದರೂ? ಸ್ವಲ್ಪ ನಾನು ಕೆಲವು ಪಾಯಿಂಟ್ಸ್ ಅನ್ನ ಡಿಸ್ಕಷನ್ ಮಾಡ್ತೀನಿ, ಅವು ಸ್ವಲ್ಪ ನೆಮ್ಮದಲ್ಲಿ ಇಟ್ಕೊಡಿ, ಅಪ್ಲೈ ಮಾಡ್ಕೊಡಿ, ಸಾಕು. ಸೊ ಹಾಗಾದ್ರೆ ಫಸ್ಟ್ ಪಾಯಿಂಟ್ ಹೇಳ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಅಂತೇಳಿ. ಏನ್ ಸರ್ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಅಂತಂದ್ರೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೋಡಿ ಸಿಕ್ಕಾಪಟ್ಟೆ ಸಿಲೆಬಸ್ ಇದೆ ಅನ್ಕೊಡ್ರಿ. ಇವಾಗ ಒಟ್ಟು ಸಿಲೆಬಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಅನ್ನ ಫಾಲೋ ಮಾಡಿ. ಈಗ ಎಕ್ಸಾಂಪಲ್, ಇವಾಗ ಒಂದು ಇಂಗ್ಲಿಷ್ ತೆಗೆದುಕೊಡ್ರಿ ಅಥವಾ ಕನ್ನಡ ತೆಗೆದುಕೊಡ್ರಿ, ಫಸ್ಟ್ ಪಾರ್ಟ್ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡ್ಕೊಡ್ರಿ. ಇವಾಗ ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗ್ತವೆ, ಯೂಟ್ಯೂಬ್ದಲ್ಲಿ ಸಿಗ್ತವೆ, ಅಥವಾ ನಿಮ್ಮಲ್ಲಿ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದ್ರೆ ಅಲ್ಲಿನೂ ಕೇಳ್ಕೋಬಹುದು. ಸೊ ಆ ಫಸ್ಟ್ ಲೆಸನ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ಳಿ. ಯಾವುದೇ ಸಬ್ಜೆಕ್ಟ್ ಇರಲಿ, ಸೋಷಿಯಲ್, ಸೈನ್ಸ್, ಯಾವುದೇ ಇರಲಿ, ಸೊ ಫಸ್ಟ್ ಲೆಸನ್ ಬಗ್ಗೆ ಅಷ್ಟನ್ನೇ ಡಿಸ್ಕಷನ್ ಮಾಡ್ಕೊಳ್ಳಿ. ಸೊ ಒಂದು ಪಾಠ ಮುಗಿಯುವವರೆಗೂ ನೆಕ್ಸ್ಟ್ ಪಾಠದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಬಹಳಷ್ಟು ವಿಡಿಯೋಗಳು ಲಭ್ಯ ಇದ್ದಾವೆ. ಸೊ ನಮ್ಮಲ್ಲಿನೂ ಕೂಡ, ನಮ್ಮ ಚಾನಲ್ದಲ್ಲೂ ಕೂಡ ನಮ್ಮ ಇಂಗ್ಲಿಷ್ ವಿಡಿಯೋಗಳು ಸಿಕ್ಕಾಪಟ್ಟಿ ಇದಾವೆ, ಅವುಗಳನ್ನು ಕೂಡ ನೋಡ್ಬೋದು. ಅವನ್ನ ಬೈ ಚಾನ್ಸ್ ನೀವು ಅರ್ಥ ಆಗದಿದ್ರೆ ಬೇರೆ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಓಕೆ, ಸೊ ನಿಮಗೆ ಯಾವುದು ಬೆಸ್ಟ್ ಅನಿಸ್ತೋ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಚೆನ್ನಾಗಿರುವಂಥ, ನಿಮಗೆ ಸೂಟೇಬಲ್ ಆದಂಥ, ನಿಮಗೆ ಈಸಿ ಆಗುವಂಥ ಪಾಠಗಳನ್ನ ಕೇಳಿ, ಸೊ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಓಕೆ, ಇದು ಒಂದು. ಸೊ ಆಯಿತು ಸರ್, ನಾವು ವಿಡಿಯೋಗಳನ್ನ ನೋಡಿದ್ವಿ, ಫಸ್ಟ್ ಲೆಸನ್ ಅರ್ಥ ಮಾಡ್ಕೊಂಡಿವಿ, ಅಥವಾ ಫಸ್ಟ್ ಟಾಪಿಕ್ ಯಾವುದಿದೆ ಅವೆಲ್ಲ ನೋಡ್ಕೊಂಡೇವಿ ಸರ್, ಅರ್ಥ ಮಾಡ್ಕೊಂಡೇವಿ. ನೆಕ್ಸ್ಟ್ ಬರೋದೇ ಅದರ ಬಗ್ಗೆ ಇರುವಂಥ ಕ್ವಶನ್ ಆನ್ಸರ್ಸ್ ಬಗ್ಗೆ. ನೆಕ್ಸ್ಟ್ ಪೋಯಮ್ಗೋ ಅಥವಾ ನೆಕ್ಸ್ಟ್ ಚಾಪ್ಟರ್ಗೋ ಹೋಗಬೇಡಿ ದಯವಿಟ್ಟು. ಸೊ ಆ ಒಂದು ಲೆಸನ್ ಅಥವಾ ಪೋಯಮ್ ಯಾವುದೇ ಆಗಲಿ ಅಥವಾ ಚಾಪ್ಟರ್ ಆಗಲಿ, ಅದಾದ ನಂತರವೇ ಎಕ್ಸರ್ಸೈಸ್ಗಳನ್ನ ಕ್ಲಿಯರ್ ಮಾಡ್ಕೊಡ್ರಿ. ಆ ಕ್ವಶನ್ ಆನ್ಸರ್ಸ್ ಮಾಡೋಕ್ ಮುಂದೆ ಬಹಳಷ್ಟು ಬಿ ಕೇರ್ಫುಲ್ ಆಗಿ ಮಾಡಬೇಕು. ಯಾಕಂದ್ರೆ ಸೊ ಎಲ್ಲ ಕ್ವಶನ್ ಆನ್ಸರ್ಸ್ಗಳು ಇರ್ತವೆ. ಈಗ ಎಕ್ಸಾಂಪಲ್, ನಿಮ್ಮಲ್ಲಿ ಕೂಡ ಸ್ಟಡಿ ಮೆಟೀರಿಯಲ್ಸ್ ಇರ್ತವೆ, ಅಲ್ಲಿನೂ ಕ್ವಶನ್ ಆನ್ಸರ್ಸ್ ಇರ್ತವೆ, ಅಥವಾ ಗೈಡ್ ಇರುತ್ತೆ, ಅಥವಾ ಇನ್ನೂ ಏನೇನೋ ಇರ್ತವೆ. ಸೊ ನೀವು ಎಲ್ಲನೂ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನಿಮಗೆ ಯಾವ್ದು ಬೆಟರ್ ಅನಿಸ್ತದೆ, ಸೊ ನಿಮ್ಗೆ ಯಾವ್ದು ಈಸಿ ಆಗ್ತವೆ ಅವನ್ನಷ್ಟೇ ಸೆಲೆಕ್ಟ್ ಮಾಡ್ಕೊಡ್ರಿ. ಮತ್ತೆ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಪ್ ಟು ಎಕ್ಸಾಮ್ ವರೆಗೂ ಅವೇ ಇರಬೇಕು. ಈಗ ಎಕ್ಸಾಂಪಲ್, ಸೊ ಇವಾಗ ಏನ್ ಮಾಡೋದು, ಇದನ್ನ ಕ್ವಶನ್ ಗೈಡ್ ನೋಡೋದು, ಆಮೇಲೆ ಇಲ್ಲ ಆ ವಿಡಿಯೋದಲ್ಲಿ ಚೆನ್ನಾಗಿದಾವ ಅನ್ನೋದು. ಸೊ ಈ ರೀತಿಯಾಗಿ ಮೈಂಡ್ದಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಓಕೆ, ಸೊ ಒಂದನೇ ಫಿಕ್ಸ್ ಮಾಡ್ಕೊಡ್ರಿ, ಯಾವ ಸರಿಯಾಗಿದ್ದಾವ ಅದನ್ನ ನೋಡ್ಕೊಡ್ರಿ. ಈಸಿ ಇದ್ದದನ್ನ ನೋಡ್ಕೊಂಡು ಅವನೇ ಬರ್ದು ಅರ್ಥ ಮಾಡ್ಕೊಂಡು ಬೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಓಕೆ, ಸೊ ಈ ರೀತಿ ಮಾಡಿ. ಅಂದ್ರೆ ಫಸ್ಟ್ ವಿಡಿಯೋಗಳನ್ನ ಅರ್ಥ ಮಾಡ್ಕೊಂಡ್ರಿ, ಅಥವಾ ಲೆಸನ್ ಅರ್ಥ ಮಾಡ್ಕೊಂಡ್ರಿ, ಚಾಪ್ಟರ್ನ ಅರ್ಥ ಮಾಡ್ಕೊಂಡ್ರಿ, ಅದಾದ ನಂತರ ಎಕ್ಸರ್ಸೈಸ್ ಅಥವಾ ಕ್ವಶನ್ ಆನ್ಸರ್ಸ್ನ ಮುಗಿಸ್ರಿ. ಇದು ಎಲ್ಲ ಆದ ನಂತರವೇ ನೀವು ನೆಕ್ಸ್ಟ್ ಲೆಸನ್ ಅಥವಾ ಚಾಪ್ಟರ್ಗೆ ಅಥವಾ ಪೋಯಮ್ಗೆ, ಸೊ ಅಥವಾ ಗ್ರಾಮರ್ ಟಾಪಿಕ್ಸ್ಗೆ ಹೋಗಬೇಕು. ಸೊ ಈ ಮೆಥಡನ್ನು ಪ್ರತಿಯೊಂದು ಸಬ್ಜೆಕ್ಟ್ದಲ್ಲೂ ಅಪ್ಲೈ ಮಾಡಿ. ಸೊ ಅದನ್ನ ಬಿಟ್ಟು ಒಂದು ಪಾಠ ನೋಡೋದು, ಇದು ಬಿಟ್ಟು ಇನ್ನೊಂದು ಮಾಡೋದು, ಸೊ ಈ ರೀತಿ ಇನ್ಕಂಪ್ಲೀಟ್ ಆಗಿ ಮಾಡಬೇಡಿ. ಸೊ ಸ್ಟೆಪ್ ಬೈ ಸ್ಟೆಪ್. ಈಗ ಎಕ್ಸಾಂಪಲ್ ಒಂದು ಆಯ್ತಾ, ಒಂದು ಲೆಸನ್ ಆಯ್ತಾ, ಓಕೆ ರೈಟ್ ಮಾರ್ಕ್ ಹಾಕ್ರಿ. ಓಕೆ, ನೆಕ್ಸ್ಟ್ ಪೋಯಮ್ ಆಯ್ತಾ, ರೈಟ್ ಮಾರ್ಕ್ ಹಾಕ್ರಿ. ಅಥವಾ ಎಕ್ಸರ್ಸೈಸ್ಗಳು ಅಥವಾ ಮ್ಯಾಥಮೆಟಿಕ್ಸ್ದು ಅದನ್ನ ರೈಟ್ ಮಾರ್ಕ್ ಹಾಕ್ರಿ. ಸೊ ಬೈ ಚಾನ್ಸ್ ಏನಾದರೂ ಡೌಟ್ಸ್ ಇದ್ರೆ ಹೇಗೆ ಮಾಡ್ಬೇಕು ಸರ್? ಡೌಟ್ಸ್ ಇದ್ರೆ ದಯವಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಂಬಿಡಿ. ಸೊ ಡೌಟ್ಸ್ಗಳನ್ನ, ಸೊ ಇಲ್ಲಿಕಂದ್ರೆ ಅವಾಗ ಆಗ್ತಿದ್ರು ಅಲ್ಲಿ ಮಾರ್ಕ್ ಮಾಡಿರ್ತೀವಿ, ಸಂದರ್ಭ ಬಂದಾಗ ಕ್ಲಿಯರ್ ಮಾಡ್ಕೊರಿ ಅಂತ. ಓಕೆ, ಸೊ ಇದನ್ನ ಮಾಡ್ಕೊಳ್ರಿ. ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಕ್ವಶನ್ಸ್ ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಸೊ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಕ್ವಶನ್ಸ್ ಲೆಂದಿ ಇರ್ತವೆ. ಸೊ ಇವಾಗ ನೀವು ಅದನ್ನ ನೋಡ್ತೀರಿ, ಒಮ್ಮೆ ಯಾವುದೋ ಒಂದು ಗೈಡ್ ನೋಡಿರ್ತೀರಿ, ಒಮ್ಮೆ ಡಿಫಿಕಲ್ಟ್ ಆಗ್ತಾ ಅದನ್ನ ಬಿಡ್ತೀರಿ, ಟೆಕ್ಸ್ಟ್ ಬುಕ್ದಲ್ಲಿ ಮಾರ್ಕ್ ಮಾಡಿದ್ದನ್ನ ಬೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನೇನೋ ಕನ್ಫ್ಯೂಷನ್ ಮಾಡ್ಕೊತಿರ್ತೀರಿ. ಸೊ ದಯವಿಟ್ಟು ಆ ರೀತಿ ಮಾಡ್ಕೋಬೇಡಿ. ಸೊ ಯಾವುದೇ ಕ್ವಶನ್ಸ್ ಒಂದಕ್ಕೆ ಫಿಕ್ಸ್ ಮಾಡ್ಕೊಡ್ರಿ. ನಾನು ಇಷ್ಟೇ ಹೇಳ್ತಾ ಇಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, ಇವನ್ ಪೆನ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಯಾವುದು ಎಕ್ಸಾಮ್ದಲ್ಲಿ ಬರೀಬೇಕಾದ್ರು ಇವಾಗಲೇ ಟ್ರಯಲ್ ಮಾಡ್ಕೊಡಿ. ಇವಾಗ ಎಕ್ಸಾಂಪಲ್, ಸೊ ನಾನು ಯಾವುದೋ ಒಂದು ಪೆನ್ನನ್ನು ಯೂಸ್ ಮಾಡ್ತಿರ್ತೀನಿ, ಸೊ ಅದು ಎಕ್ಸಾಮ್ ಬರೋಣ ಇದು ಆ ಪೆನ್ನನ್ನು ಯೂಸ್ ಮಾಡೋದು ಅದು ಬೇಕಾಗಿಲ್ಲ. ಸೊ ಆ ರೀತಿ ಎಕ್ಸಾಮ್ದಲ್ಲಿ ಟ್ರಯಲ್ ಮಾಡಬೇಡಿ. ಇವಾಗಲೇ ಇದೇನು ಪೀರಿಯಡ್ ಇದೆಯಲ್ಲ, ಸೊ ಈ ಅವಧಿಯಲ್ಲೇ ಟ್ರಯಲ್ ಮಾಡ್ಕೊಡ್ರಿ. ಎಕ್ಸಾಂಪಲ್, ಈ ಪೆನ್ ಸೂಟೇಬಲ್ ಇದ್ದಾನೆ, ಗ್ರಿಪ್ ಚೆನ್ನಾಗಿದ್ದಾನೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗ್ತಿದ್ದಾನೆ, ಸೊ ಅದಕ್ಕೆ ಫಿಕ್ಸ್ ಮಾಡ್ಕೊಡ್ರಿ. ಅದನ್ನೇ ಟ್ರೈ ಮಾಡ್ಕೊಂಡು ಬನ್ನಿ ಇವಾಗನಿಂದಲೇ. ಓಕೆ, ಸೊ ಎಕ್ಸಾಮ್ದಲ್ಲಿ ಏನು ಯೂಸ್ ಮಾಡ್ಬೇಕಂದ್ರೆ ಅದು ಇವಾಗಲೇ ಟ್ರಯಲ್ ಆಗಬೇಕು, ಪರ್ಫೆಕ್ಟ್ ಆಗಬೇಕು.
ಸೊ ಇದು ಪೆನ್ನಿನ ಬಗ್ಗೆ ಆಯಿತು. ಇವನ್ ಹ್ಯಾಂಡ್ ರೈಟಿಂಗ್ ಬಗ್ಗೆನು. ಸೊ ಹ್ಯಾಂಡ್ ರೈಟಿಂಗ್ ಕೆಲವೊಬ್ರು ಲೈನ್ ಮೇಲ್ಗಡೆ ಬರ್ತಿರ್ತಾರೆ, ಗೆರೆ ಏನಿರುತ್ತೆ ಅದ್ರ ಮೇಲೇನೆ ಬರ್ತಿರ್ತಾರೆ. ಕೆಲವೊಬ್ರು ಸೊ ಬಿಟ್ವೀನ್ ದ ಲೈನ್ಸ್ ಅಂದ್ರೆ 2 ಲೈನ್ಸ್ಗಳ ನಡುವೆ ಕೂಡ ಬರ್ತಿರ್ತಾರೆ. ಕೆಲವೊಮ್ಮೆ ಅವರು ಕನ್ಫ್ಯೂಷನ್ ಮಾಡ್ಕೊತಿರ್ತಾರೆ, ಇನ್ನು ಬಿಟ್ವೀನ್ ದ ಲೈನ್ಸ್ ಬರೀಲೋ ಇನ್ನು ಲೈನ್ ಮೇಲ್ಗಡೆ ಬರೀಲೋ ಅಂತೇಳಿ. ಈ ರೀತಿಯಾಗಿ ಅಥವಾ ಕರ್ಸಿವ್ ಬರೀಲೋ ಅಥವಾ ನಾರ್ಮಲ್ ಹ್ಯಾಂಡ್ ರೈಟಿಂಗ್ ಬರಲು ಇವೆಲ್ಲ ಕನ್ಫ್ಯೂಷನ್ ಮಾಡ್ಕೊತಿರ್ತೀರಿ. ಸೊ ಇವಾಗಲೇ ಅದಕ್ಕೂ ಫಿಕ್ಸ್ ಆಗಿಬಿಡ್ರಿ. ನೀವು ನಾರ್ಮಲ್ ಹ್ಯಾಂಡ್ ರೈಟಿಂಗ್ ಬರಿಬೇಕಂತಾರೋ ಅಥವಾ ಕರ್ಸಿವ್ ಬರಿಬೇಕಂತಾರೋ, ಸೊ ಯಾವುದಕ್ಕೆ ಬೇಕಾದರೂ ಒಂದಕ್ಕೆ ಫಿಕ್ಸ್ ಆಗಿಬಿಡಿ. ಓಕೆ, ಸೊ ಇದನ್ನ ಕ್ಲಿಯರ್ ಮಾಡ್ಕೊಳ್ರಿ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳಲೇಬೇಕು. ಸೊ ಅದರಲ್ಲಿ ಭಾಳಷ್ಟು ಡಿಫ್ರೆಂಟ್ ಮೆಥಡ್ಸ್ಗಳು ಬರ್ತಾವೆ ನೋಡಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ದಲ್ಲಿ. ಸೊ ಎಕ್ಸಾಂಪಲ್ ಒಂದು ಶಾರ್ಟ್ ಮೆಥಡ್ ಇರುತ್ತೆ ಅಥವಾ ಇನ್ನೊಂದು ಲಾಂಗ್ ಮೆಥಡ್ ಇರುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ, ಅಥವಾ ಒಬ್ಬರು ಟೀಚರ್ ಇರುವಂಥ ಮೆಥಡ್ ಒಂದು ಟ್ರಿಕ್ಸ್ನೇ ಬೇರೆ ಇರುತ್ತೆ, ಅಥವಾ ಇನ್ನೊಬ್ರು ಟೀಚರ್ ಇರುವಂಥ ಟ್ರಿಕ್ಸ್ನೇ ಬೇರೆ ಇರುತ್ತೆ. ಸೊ ಅಲ್ಲಿ ಮಾತ್ರ ಪರ್ಫೆಕ್ಟಾಗಿ ಫಿಕ್ಸ್ ಮಾಡ್ಕೊಡ್ರಿ. ನಿಮಗೆ ಯಾವ್ದು ಮೆಥಡ್ ಸುಟೇಬಲ್ ಇದೆನೋ, ಯಾವ್ದು ಬೆಟರ್ ಅನಿಸ್ತೋ ಅದಕ್ಕೆ ಫಿಕ್ಸ್ ಮಾಡ್ಕೊಡ್ರಿ. ಅದನ್ನ ಬಿಟ್ಟು ಒಂದು ಮೆಥಡ್ ಆದಂದ್ರೆ ಇನ್ನೊಂದು ಮೆಥಡ್ಗೆ ಜಂಪ್ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಭಾಳಷ್ಟು ಕನ್ಫ್ಯೂಷನ್ ಆಗುತ್ತೆ. ಇದಾದ ನಂತರ ಸೊ ಒಂದು ಕಾಮನ್ ಆಗಿ ಹೇಳ್ತಿರ್ತೀರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಏನಂತಂದ್ರೆ ಸರ್ ನಾವೆಲ್ಲ ಬ್ಯಾಡ್ ಲಕ್ ಸರ್, ಏನು ಕ್ಲಾಸಸ್ ನಡಲಿಲ್ಲ, ಅದು ನಡಲಿಲ್ಲ, ಇದು ಅಂತಿರ್ತೀರಿ. ಕೆಲವೊಬ್ಬರು ನಾನು ಅಂತೀನಿ ಲಕ್ ಮತ್ತು ಬ್ಯಾಡ್ ಲಕ್ ಅನ್ನೋದು ನೀವಾಗೆ ಕ್ರಿಯೇಟ್ ಮಾಡ್ಕೋಬಹುದು. ಆ ಸಿಚುವೇಶನ್ ಅನ್ನು ನೀವು ಯಾವ ರೀತಿ ಮಾಡಿಫೈ ಮಾಡ್ಕೋತೀರಿ ಆ ರೀತಿ ಆಗ್ಬೋದು. ಇವಾಗ ಇದೇನು ಬ್ಯಾಡ್ ಲಕ್ ಅನ್ಕೊಂಡಿದ್ದನ್ನ ಲಕ್ನು ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ ಬೈ ಚಾನ್ಸ್ ನಾನು ಅನ್ಕೊಂಡಿದ್ದೀನಿ 100% ನನ್ನ ಒಪಿನಿಯನ್ ಇದು 100% ಸಿಲೆಬಸ್ ಅಂತೂ ರೆಡ್ಯೂಸ್ ಆಗೇ ಆಗುತ್ತೆ ಅಂತೇಳಿ. ನೋಡ್ರಿ, ವೈಸ್ ಅಂತ ಸ್ಟೂಡೆಂಟ್ಸ್ ಇದ್ದವರಿಗೆ ಅಬೋ ಎವರೇಜ್ ಇದ್ದಂಥ ಸ್ಟೂಡೆಂಟ್ಸ್ಗಳಿಗೆ ಸೊ ಮಿನಿಮಮ್ ಸಿಲೆಬಸ್ ಕೊಟ್ರೆ, ಇಷ್ಟೊಂದು ಅವಧಿ ಕೊಟ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ರೀ. ಅದರಲ್ಲಿ ಏನೂ ಡೌಟ್ಸ್ ಇಲ್ಲ. ಆರಾಮಾಗಿ 90 ಅಬೌವ್ ಸ್ಕೋರ್ ಮಾಡ್ಕೋಬಹುದು ನೀವು. ಯಾಕಂದ್ರೆ ಸಿಲೆಬಸ್ ಕಡಿಮೆ ಇರುತ್ತೆ, ಆಲ್ರೆಡಿ ನೀವು ಬ್ರಿಲಿಯಂಟ್ ಇರ್ತೀರಿ, ವಾಯ್ಸ್ ಇರ್ತೀರಿ. ಸೊ ನೀವು ಚೆನ್ನಾಗಿ ಅದನ್ನು ಓದ್ಕೊಂಡು ಒಳ್ಳೆ ಸ್ಕೋರನ್ನು ಕೂಡ ಮಾಡ್ಕೋಬಹುದು. ಈ ರೀತಿಯಾಗಿ ಲಕ್ ಅಥವಾ ಬ್ಯಾಡ್ ಲಕ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋಂಥ ಸಿಚುವೇಶನ್ ಇದು. ಅದಕ್ಕಾಗಿ ಇದೇನೋ ಬ್ಯಾಡ್ ಲಕ್ ಅಂತ ನೆಗೆಟಿವ್ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಚೆನ್ನಾಗಿ ಸ್ಟಡಿ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದವರಿಗೆ ಅದು ಎಲ್ಲವೂ ಲಕ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇನ್ನೊಂದು ಕೊನೆಯದಾಗಿ ಹೇಳ್ಬೇಕಂದ್ರೆ ಕೊನೆ ಪಾಯಿಂಟ್, ಸರ್ ನಿಮ್ಮ ಚಾನಲ್ದಲ್ಲಿ ಇರುವಂಥ ವಿಡಿಯೋಸ್ಗಳ ಬಗ್ಗೆ ಹೇಳಿ ಸರ್ ಅಂತಂದ್ರೆ, ನಮ್ಮ ಚಾನಲ್ದಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ SSLCಗೆ ಸಂಬಂಧಪಟ್ಟಂತ ಎಲ್ಲ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಆಲ್ಮೋಸ್ಟ್ ಆಲ್ ಎಲ್ಲ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ಇವಾಗ ಪ್ರೋಸ್ ತೆಗೆದುಕೊಳ್ರಿ, ಅಥವಾ ಲೆಸನ್ ತೆಗೆದುಕೊಳ್ರಿ, ಪೊಯೆಟ್ರಿ ತೆಗೆದುಕೊಳ್ರಿ, ಅಥವಾ ಗ್ರಾಮರ್ ಟಾಪಿಕ್ಸ್ ತೆಗೆದುಕೊಳ್ರಿ. ಸೊ ಇವೆಲ್ಲವನ್ನು ಅಪ್ಲೋಡ್ ಮಾಡಿದ್ದೀವಿ ಸಾಧ್ಯ ಮಟ್ಟಿಗೆ. ಸೊ ಅದಕ್ಕಾಗಿ ಏನು ಮಾಡ್ರಿ, ನಿಮ್ಗೆ ಅಲ್ಲಿ ವಿಡಿಯೋಗಳನ್ನ ನೋಡಬೇಕಾದ್ರೆ ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕ್ಲಿಕ್ ಮಾಡ್ಬೋದು, ಅಥವಾ ಚಾನಲ್ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ನಂತರ ಅಲ್ಲೆಲ್ಲ ವಿಡಿಯೋಸು ಪ್ಲೇ ಲಿಸ್ಟ್ಸ್ ಅಂತ ಬರ್ತವೆ. ಪ್ಲೇ ಲಿಸ್ಟ್ದಲ್ಲಿ ಹೋಗಬೇಕು. ಪ್ಲೇ ಲಿಸ್ಟ್ದಲ್ಲಿ ಹೋದ್ರೆ ನಿಮ್ಗೆಲ್ಲವೂ ಡಿವೈಡ್ ಮಾಡಿದ್ದೀವಿ. ಈ ಎಕ್ಸಾಂಪಲ್ ಲೆಸನ್ಸ್ ಬೇಕಾದರೆ ಲೆಸನ್ಸ್ ಸಪ್ರೇಟ್ ಇದೆ. ಓಕೆ, ಪ್ರೋಸ್ ಅಂತ ಮಾಡಿದ್ದೇವೆ, ಪೊಯೆಟ್ರಿ ಅಂದ್ರೆ ಸಪ್ರೇಟ್, SSLC ಗ್ರಾಮರ್ ಅಂದರೆ ಸಪ್ರೇಟ್ ಮಾಡಿದ್ದೇವೆ. ಈ ರೀತಿ ಎಲ್ಲವೂ ಬೇರೆ ಬೇರೆಯಾಗಿ ಡಿವೈಡ್ ಮಾಡಿದ್ದೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಮೆಥಡನ್ನು ಅಪ್ಲೈ ಮಾಡೋ ಮೂಲಕ ಆ ವಿಡಿಯೋನು ಕೂಡ ನೋಡ್ಬೋದು. ಇವನ್ ಕ್ವಶನ್ ಆನ್ಸರ್ಸ್ ಕೂಡ ನಾವು ಅದರಲ್ಲಿ ಹೇಳಿದ್ದೇವೆ. ಬೈ ಚಾನ್ಸ್ ನನ್ನ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ದರೆ ತಕ್ಷಣವೇ ಕಮೆಂಟ್ ಮಾಡಿ. ಎನಿ ಕ್ವಶನ್ಸ್ ಏನು ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿಮಗೆ ಡೌಟ್ಸ್ ಇದ್ದರು, ಪ್ರಶ್ನೆಗಳಿದ್ದರು ತಕ್ಷಣವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಆಲ್ಮೋಸ್ಟ್ ಅದು ಕಮೆಂಟ್ಗೆ ರಿಪ್ಲೈ ಕೊಡಲಿಕ್ಕೆ ಪ್ರಯತ್ನ ಮಾಡೇ ಮಾಡ್ತೀನಿ. ಬೈ ಚಾನ್ಸ್ ಕೆಲವು ಇಂಪಾರ್ಟೆಂಟ್ ಕಮೆಂಟ್ಸ್ಗಳು ಇರ್ತಾವೆ, ಜನರಲ್ ಆಗಿ ಅಪ್ಲೈ ಆಗುವಂಥ ಕಮೆಂಟ್ಸ್ಗಳು ನೀವು ಮಾಡಿರ್ತೀರಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸರ್ ನಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತವೆ, ಅದಕ್ಕೆ ಏನು ಮಾಡ್ಬೇಕು ಸರ್ ಅಂತೇಳಿ, ಅಥವಾ ಕೆಲವೊಮ್ಮೆ ಸರ್ ಹೌ ಟು ಸ್ಟಡಿ ಆಗಿರ್ಬೋದು. ಇವೆಲ್ಲ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರ ಕೊಡಲಿಕ್ಕಾಗಿ ವಿಡಿಯೋಗಳನ್ನು ಮಾಡಿದ್ದೀನಿ ಅಷ್ಟೇ. ನಾನು ವಿಡಿಯೋಗಳು ಮಾಡಬೇಕಂತಿರಲಿಲ್ಲ, ಬಟ್ ನಿಮ್ಮ ಕಮೆಂಟ್ಗಳು ಬ್ಯೂಟಿಫುಲ್ ಆಗಿದ್ದು, ಮತ್ತು ಇನ್ನೊಂದು ಏನಂದ್ರೆ ಎಲ್ರಿಗೂ ಅಪ್ಲೈ ಆಗುವಂಥ ಕಮೆಂಟ್ಗಳಾಗಿದ್ದು, ಅದಕ್ಕಾಗಿಯೇ ನಾನು ಸ್ಪೆಷಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಅಂಥ ಕಮೆಂಟ್ಗಳಿಗೆ ಒಮ್ಮೊಮ್ಮೆ ಅಲ್ಲಿ ಉತ್ತರ ಕೊಡೋದಿಲ್ಲ, ಕಮೆಂಟ್ ಮೂಲಕ ಅಥವಾ ಸಂಡೇ ಕಮೆಂಟ್ ಬಾಕ್ಸ್ ಅಂತ ಏನಂತೀವಿ, ಸೊ ಆ ವಿಡಿಯೋ ಮೂಲಕ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ. ಬೈ ಚಾನ್ಸ್ ನನ್ನ ವಿಡಿಯೋಗಳು ಅರ್ಥ ಆಗಲಿಲ್ಲ ಬಿಟ್ಬಿಡಿ. ಸೊ ಬೇರೆ ಯಾವ್ದಾದ್ರು ಇದಕ್ಕಿಂತ ಬೆಟರ್ ವಿಡಿಯೋಗಳು ಇದ್ರೂ ಕೂಡ ನೀವು ಅಲ್ಲಿ ಅರ್ಥ ಆಗ್ತದೆ ಅವುಗಳನ್ನ ನೋಡ್ಕೊಂಡ್ರಿ. ಒಟ್ಟಾರೆಗೆ ಒಳ್ಳೆ ಸ್ಟಡಿ ಮಾಡಬೇಕು ಅಷ್ಟೇ. ಓಕೆ, ಇಷ್ಟು ನಾನು ಕೆಲವು ಪಾಯಿಂಟ್ಸ್ಗಳನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕಂತಿದೆ ಆಸ್ ಅ ಎಜುಕೇಷನಲ್, ನಮ್ಮ ಈ ಸ್ಮಾರ್ಟ್ ಎಜುಕೇಷನಲ್ ಫ್ಯಾಮಿಲಿ ಮೆಂಬರ್ಸ್ಗಳೊಂದಿಗೆ. ಓಕೆ, ಸೊ ನಾನು ಹಂಚ್ಕೊಂಡಿದ್ದೀನಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಡೋಂಟ್ ಫಿಯರ್ ಅಬೌಟ್ ಎಕ್ಸಾಮ್ಸ್ ಬಗ್ಗೆ ಭಯ ಬೇಡ. ಅದ್ರ ಬಗ್ಗೆ ಪ್ರೀತಿ ಇರಲಿ, ಕಾಳಜಿ ಇರಲಿ, ಮತ್ತು ಅದೇ ರೀತಿ ನಾವು ಪರಿಶ್ರಮ ಇರಲಿ. ಓಕೆ, ಅದಕ್ಕಾಗಿ ನಾವು ತಯಾರಿಯನ್ನು ಮಾಡ್ಕೊಳ್ಳೋಣ ಅಷ್ಟೇ. ಅದನ್ನ ಬಿಟ್ಟು ಅದೇನು ದೊಡ್ಡ ಭಯ ಅಂತ ಅನ್ಕೋಬೇಡ್ರಿ. ಮತ್ತು ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಈಗೊಮ್ಮೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಎಕ್ಸಾಮ್ಗೆ ಹೆದರ್ಕೊಂಡು ಹೆಜ್ಜೆನೇ ಹಿಂದಿಡಬೇಡಿ. ಸೊ ಇದು ನಾನು ಹಾಗಾಗಿ ಹೇಳ್ತಾ ಇರ್ತೀನಿ. ಸೊ ಯಾರು ಇದಕ್ಕೆ ಹೆದರ್ಕೊಂಡು ಸೊ ಈ ವರ್ಷ ಬೇಡ ನೆಕ್ಸ್ಟ್ ಇಯರ್ ಮಾಡ್ತೀನಿ ಅದು ಎಲ್ಲ ವಿಚಾರನ ಬಿಟ್ಬಿಡಿ. ಚೆನ್ನಾಗಿ ತಯಾರಿ ಮಾಡ್ಕೋಣ. ಇನ್ನೂ ಸಾಕಷ್ಟು ಟೈಮ್ ಇದೆ. ಇದು ಬಿಗಿನಿಂಗ್ ಅಂತ ಅನ್ಕೊಡಿ. ಸೊ ಒಳ್ಳೆ ರೀತಿ ಸ್ಟಡಿ ಸ್ಟಾರ್ಟ್ ಮಾಡೋಣ. ನಮಗೆ ಅದೃಷ್ಟ ಬಂದೇ ಬರುತ್ತೆ. ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.